ಹಲೋ ಫ್ರೆಂಡ್ಸ್, ಗೀತಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಚಾಕ್ಲೇಟ್ ಕ್ರಂಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಬೇಕಾಗಿರೋ ಸಾಮಗ್ರಿಗಳು 2 ಬೌಲ್ ಕಾರ್ನ್ ಫ್ಲೆಕ್ಸ್, 1 ಬೌಲ್ ಚಾಕ್ಲೇಟ್. ಮೊದಲಿಗೆ 1 ಬೌಲಲ್ಲಿ ನೀರು ತಗೊಂಡಿದ್ದೀನಿ, ಯಾಕಂದ್ರೆ ಇದು ಡಬಲ್ ಬಾಯ್ಲ್ ಆಗಬೇಕು ಚಾಕ್ಲೇಟು. ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ನೀರು ಕುದಿ ಬರಬೇಕು, ಯಾಕಂದ್ರೆ ಚಾಕ್ಲೇಟು ಡೈರೆಕ್ಟ್ ಹಾಕಿದ್ರೆ ಒಂಥರ ಕಪ್ಪಾಗ್ಬಿಡ್ತದೆ. ಗಟ್ಟಿಯಾಗಿ ಚಾಕ್ಲೇಟ್ ಇದು ಸರಿಯಾಗೋದಿಲ್ಲ, ಕ್ರಂಚಿ ಎಲ್ಲ ಗಟ್ಟಿ ಗಟ್ಟಿ ಆಗಿಬಿಡ್ತದೆ. ಚಾಕ್ಲೇಟ್ ಹಾಕಿದ್ದೀನಿ. ಚಾಕ್ಲೇಟ್ ಮೆಲ್ಟ್ ಆಗೋವರೆಗೆ ಕೈ ಆಡಿಸ್ಬೇಕು. ಚಾಕ್ಲೇಟ್ ಮೆಲ್ಟ್ ಆಗ್ತಾ ಬಂತು, ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಲೆ ಹಿಡಿಯೋದು ಬೇಗ. ಒಂದ್ಸಲ ಮಾಡಿದ್ರೆ ಆಮೇಲೆ ಈಸಿ ಆಗುತ್ತೆ, ಅಲ್ಲಿಂದ ಕರೆಕ್ಟಾಗಿ ಬರ್ತದೆ. ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿ. ಒಬ್ಬೊಬ್ಬರು ನಟ್ಸ್ ಹಾಕ್ಕೊಳ್ತಾರೆ, ಬೇಕಾದರೆ ಪುಡಿ ಮಾಡಿ. ಈಗ ನಾನು ಕಾರ್ನ್ ಫ್ಲೆಕ್ಸ್ ಹಾಕ್ತೀನಿ. ಕಾರ್ನ್ ಫ್ಲೆಕ್ಸ್ ಕರೆಕ್ಟಾಗಿ ಸೆಟ್ ಆಗೋವರೆಗೆ ಕೈ ಆಡಿಸ್ತಾ ಇರಿ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಅದು ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ. ಕಾರ್ನ್ ಫ್ಲೆಕ್ಸ್ ಒಂದೊಂದು ಸಲ ದಪ್ಪ ಇರ್ತದೆ, ಆಗ ಸ್ವಲ್ಪನೇ ಹಿಡಿಯೋದು. ಒಂದೊಂದು ಸಲ ಚಿಕ್ಕ ಚಿಕ್ಕ ಸೈಜ್ ಇರ್ತದೆ. ಈಗ ಕೋಟ್ ಆಗ್ತಾ ಬಂತು ನೋಡಿ. ಈಗ ಎಲ್ಲ ಕರೆಕ್ಟಾಗಿದೆ, ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿ. ರೆಡಿ ಆಯಿತು. ಈಗ ನಾನೊಂದು ಟ್ರೇ ತಗೊಂಡಿದ್ದೀನಿ. ಅದಕ್ಕೆ ಸಿಲ್ವರ್ ಪೇಪರ್ ಯಾವುದಾದ್ರು ಹಾಕ್ಬೋದು. ನಾನು ಈಗ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹಾಗೆ ಹಾಕಿದರೆ ಅಂಟ್ಕೊಳ್ತಾ ಅದು. ಅದಕ್ಕೆ ನಿಮಗೆ ನೋಡಿ, ಒಂದು ಸ್ಪೂನ್ ಇದೆ, ಅದರಲ್ಲಿ ನಿಮಗೆ ಎಷ್ಟು ಬೇಕು, ಯಾವ ಸೈಜ್ ಬೇಕು ನೋಡಿ ಹಾಕ್ಕೊಂಡು ಬರೋದು ಅಷ್ಟೇ. ನೋಡಿ ಹೀಗೆ ಚಿಕ್ಕದ ಸೈಜ್ ಆದರೆ ಚಿಕ್ಕ ಸೈಜ್ ಹಾಕ್ಕೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡ ಸೈಜ್ ಹಾಕ್ಕೊಳ್ಳಿ. ಫಂಕ್ಷನ್ಗಳಿಗೆಲ್ಲ ಚಿಕ್ಕದೇ ಚಂದ ಅಲ್ವಾ. ಕಾರ್ನ್ ಫ್ಲೆಕ್ಸ್ ಸ್ವಲ್ಪ ಕಡಿಮೆ ತಗೊಳ್ಳಿ, ಇದು ಚಾಕ್ಲೇಟ್ ಸ್ವಲ್ಪ ಜಾಸ್ತಿ ಇರಲಿ. ಒಂದೊಂದು ಸಲ ಅದು ಸೆಟ್ ಆಗೋದು ಕಷ್ಟ ಆಗುತ್ತೆ, ಅದಕ್ಕೆ ಫಸ್ಟ್ ಟೈಮ್ ಮಾಡುವವರು ಸ್ವಲ್ಪ ಹಾಗೆ ಮಾಡಿ. ಈಗ ಒಂದು 10-15 ನಿಮಿಷ ಇದನ್ನ ಕೂಲ್ ಆಗೋಕ್ಕೆ ಬಿಡಬೇಕು. ಎಲ್ಲ ಸೆಟ್ ಆಗಿದೆ, ತೆಗಿತೀನಿ ನೋಡಿ. ಎಲ್ಲ ಬೌಲಿಗೆ ಹಾಕ್ತಾ ಇದ್ದೀನಿ, ಹೀಗೆ ಬರುತ್ತೆ. ಸಿಗೋಣ ಇನ್ನೊಂದು ಹೊಸ ರೆಸಿಪಿಯಲ್ಲಿ. ಬಾಯ್.